ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ಫಾಸ್ಟ್ ಲೈಫ್ನಲ್ಲಿ ಸ್ಟ್ರೆಸ್ ಅಂದರೆ ಒತ್ತಡ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಏನಾದರೊಂದು ಟೆನ್ಷನ್. ಪರೀಕ್ಷೆ, ಕೆಲಸದ ಟಾರ್ಗೆಟ್, ವೈಯಕ್ತಿಕ ಸಮಸ್ಯೆಗಳು, ಹೀಗೆ ನಾನಾ ಕಾರಣಗಳಿಂದ ನಾವು ಒತ್ತಡಕ್ಕೆ ಒಳಗಾಗುತ್ತೇವೆ. ಆದರೆ ಈ ಒತ್ತಡ ನಮ್ಮ ದೇಹದ ಮೇಲೆ ಹಾಗೂ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಗಂಭೀರ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ಯೋಚಿಸೋದೇ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ಒತ್ತಡ ನಮ್ಮನ್ನು ಹೇಗೆ ಒಳಗಿಂದೊಳಗೆ ಕಾಡುತ್ತೆ ಮತ್ತು ಅದರಿಂದ ಹೊರಬರುವುದು ಹೇಗೆ ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಸ್ವಲ್ಪ ಮಟ್ಟಿನ ಒತ್ತಡ ನಮ್ಮನ್ನು ಕೆಲಸ ಮಾಡಲು ಪ್ರೇರೇಪಿಸುತ್ತದೆ. ಉದಾಹರಣೆಗೆ, ಬೆಳಗ್ಗೆ ಬೇಗ ಏಳೋಕೆ, ಆಫೀಸ್ ಟೈಮ್ ಹೋಗೋಕೆ ಹೆಲ್ಪ್ ಮಾಡುತ್ತೆ. ಆದರೆ ಈ ಒತ್ತಡ ಮಿತಿ ಮೀರಿದಾಗ ಮಾತ್ರ ಸಮಸ್ಯೆ ಶುರುವಾಗುತ್ತೆ. ಇದು ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರೋಕೆ ಶುರು ಮಾಡುತ್ತೆ. ಹಾಗಾದರೆ ಒತ್ತಡಕ್ಕೆ ಮುಖ್ಯ ಕಾರಣಗಳು ಯಾವುವು ಅಂತ ನೋಡೋದಾದರೆ, ಕೆಲಸದ ಒತ್ತಡ, ಆಫೀಸ್ ಡೆಡ್ಲೈನ್ಸ್, ಟಾರ್ಗೆಟ್ಗಳು, ವೈಯಕ್ತಿಕ ಸಮಸ್ಯೆಗಳಾದ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಮನೆಯವರ ಆರೋಗ್ಯದ ಚಿಂತೆ ಮತ್ತು ಅತಿಯಾದ ಯೋಚನೆ, ಮುಂದೇನಾಗುತ್ತೆ ಅನ್ನೋ ಭಯ. ಈ ಕಾರಣಗಳು ನಮ್ಮನ್ನು ಒಳಗೊಳಗೆ ಕೊರೆಯುತ್ತವೆ. ದೈಹಿಕ ಸಮಸ್ಯೆಗಳ ಜೊತೆಗೆ ಮಾನಸಿಕ ಆರೋಗ್ಯವು ಹದಗೆಡುತ್ತೆ. ಹೃದಯದ ಸಮಸ್ಯೆಗಳು, ನೀವು ಹೆಚ್ಚು ಸ್ಟ್ರೆಸ್ ಆದಾಗ ನಿಮ್ಮ ಬಾಡಿಯಲ್ಲಿ ಅಡ್ರಿನಾಲಿನ್ ಅನ್ನೋ ಹಾರ್ಮೋನ್ ಹೆಚ್ಚಾಗುತ್ತೆ. ಇದು ರಕ್ತದೊತ್ತಡ ಮತ್ತು ಹೃದಯ ಬಡಿತವನ್ನು ಜಾಸ್ತಿ ಮಾಡುತ್ತೆ. ಇದೇ ಕಂಟಿನ್ಯೂ ಆದರೆ ಹೈ BP, ಹಾರ್ಟ್ ಅಟ್ಯಾಕ್ನಂಥ ರಿಸ್ಕ್ ಹೆಚ್ಚಾಗುತ್ತದೆ. ಜೀರ್ಣಕ್ರಿಯೆ ಸಮಸ್ಯೆ, ಸ್ಟ್ರೆಸ್ ನೇರವಾಗಿ ನಮ್ಮ ಹೊಟ್ಟೆಗೂ ಕನೆಕ್ಟ್ ಆಗಿದೆ. ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ಅಜೀರ್ಣದಂತಹ ಸಮಸ್ಯೆಗಳಿಗೆ ಇದು ಕಾರಣವಾಗುತ್ತದೆ. ನಿದ್ರಾಹೀನತೆ ಮತ್ತು ಆಯಾಸ, ರಾತ್ರಿ ಸರಿಯಾಗಿ ನಿದ್ರೆ ಬಾರದಿರುವುದು ಮತ್ತು ದಿನವಿಡೀ ಸುಸ್ತಾಗಿರುವುದು ಒತ್ತಡದ ಮುಖ್ಯ ಲಕ್ಷಣಗಳು. ಇದರಿಂದ ನಮ್ಮ ಇಮ್ಯುನಿಟಿ ಪವರ್ ಕೂಡ ಕಡಿಮೆ ಆಗುತ್ತದೆ. ಮಾನಸಿಕ ಮತ್ತು ಭಾವನಾತ್ಮಕ ಪರಿಣಾಮಗಳು ದೈಹಿಕ ಪರಿಣಾಮಗಳಷ್ಟೇ ಡೇಂಜರಸ್. ಖಿನ್ನತೆ ಮತ್ತು ಆತಂಕ, ದೀರ್ಘಕಾಲದ ಒತ್ತಡವು ಡಿಪ್ರೆಷನ್ ಮತ್ತು ಆತಂಕದಂತಹ ಗಂಭೀರ ಮಾನಸಿಕ ಕಾಯಿಲೆಗಳಿಗೆ ದಾರಿ ಮಾಡಿಕೊಡಬಹುದು. ಗಮನದ ಕೊರತೆ, ನಾವು ಯಾವುದೇ ಕೆಲಸದ ಮೇಲೆ ಫೋಕಸ್ ಮಾಡೋಕೆ ಆಗಲ್ಲ ಮತ್ತು ನೆನಪಿನ ಶಕ್ತಿ ಕಡಿಮೆ ಆಗುತ್ತದೆ. ಕೋಪ ಮತ್ತು ಕಿರಿಕಿರಿ, ತಲೆನೋವು, ಸಣ್ಣ ವಿಷಯಕ್ಕೂ ಸಿಟ್ಟು ಬರುವುದು, ಬೇರೆಯವರ ಜೊತೆ ಸರಿಯಾಗಿ ಮಾತನಾಡದೆ ಇರುವುದು ಕೂಡ ಸ್ಟ್ರೆಸ್ನ ಲಕ್ಷಣಗಳಾಗಿವೆ. ಹಾಗಾದರೆ ಈ ಸ್ಟ್ರೆಸ್ನಿಂದ ಹೊರಗೆ ಬರುವುದು ಹೇಗೆ? ವ್ಯಾಯಾಮ ಮತ್ತು ಯೋಗ, ಪ್ರತಿದಿನ ಕನಿಷ್ಠ 30 ನಿಮಿಷ ವ್ಯಾಯಾಮ ಮಾಡುವುದು ಅಥವಾ ಯೋಗ, ಧ್ಯಾನ ಮಾಡುವುದು ಸ್ಟ್ರೆಸ್ ಬಸ್ಟರ್ಗಳಾಗಿ ಕೆಲಸ ಮಾಡುತ್ತವೆ. ಸರಿಯಾದ ನಿದ್ರೆ, ದಿನಕ್ಕೆ 7 ರಿಂದ 8 ಗಂಟೆಗಳ ಕಾಲ ನಿದ್ರೆ ಮಾಡಲೇಬೇಕು. ಸಮತೋಲಿತ ಆಹಾರ ಅಂದರೆ ಜಂಕ್ ಫುಡ್ ಬಿಟ್ಟು ಹಣ್ಣು ತರಕಾರಿ ತಿನ್ನಬೇಕು. ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ನಿಮಗೆ ಇಷ್ಟವಾದ ಕೆಲಸ, ಹಾಡು ಕೇಳುವುದು, ಪುಸ್ತಕ ಓದುವುದು ಅಥವಾ ಸ್ನೇಹಿತರ ಜೊತೆ ಮಾತನಾಡುವುದು ಮನಸ್ಸಿಗೆ ಖುಷಿ ಕೊಡುತ್ತದೆ. ಒತ್ತಡ ಅನ್ನೋದು ನಮ್ಮ ಜೀವನದ ಒಂದು ಭಾಗವಾಗಿರಬಹುದು, ಆದರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಮುಖ್ಯವಾಗಿದೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಎನ್ನುವುದು ಸುಳ್ಳಲ್ಲ. ಇದೇ ತರಹ ಹೆಚ್ಚಿನ ಮಾಹಿತಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.